ಸಿಎಂ ಬಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನೇರಾನೇರವಾದಂಥ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ತೆರೆಮೆರೆಯ ಕಸರತ್ತು ಅಂತೀರಾ, ನೇರ ವಾರ್ನಿಂಗ್ ಅಂತೀರಾ, ಎಲ್ಲವೂ ಕೂಡ ಹೌದು. ಪಕ್ಷ ವಿರೋಧಿ ಚಟುವಟಿಕೆ, ಕೈ ನಾಯಕರ ತಲೆದಂಡ, ಈ ವಿಚಾರಗಳ ಮೇಲೆ ಸದ್ಯದ ಸುದ್ದಿ, ಸದ್ಯದ ಚರ್ಚೆ. ದಾವಣಗೆರೆ ಅಭ್ಯರ್ಥಿ ಫೈನಲ್ ವೇಳೆ ಎಲ್ಲರನ್ನೂ ಕೂಡ ಕೇಳಿದ್ವಿ, ಅಂತಿಮ ಮಾಡುವಾಗ ಎಲ್ಲರನ್ನೂ ಕೇಳಿದ್ವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಟಿಕೆಟ್ ಖಚಿತಪಡಿಸಿದ್ವಿ, ಫೈನಲ್ ಮಾಡಿದ್ವಿ. ಆ ಬಳಿಕ ಆಗಿರೋ ಬೆಳವಣಿಗೆ ಬಗ್ಗೆ ನಮಗೆ ರಿಪೋರ್ಟ್ ಕೂಡ ಬಂದಿದೆ. ಅಬ್ದುಲ್ ಜಬ್ಬಾರ್ ತಮ್ಮ ಹುದ್ದೆಗೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ಕೂಡ ಜಬ್ಬಾರ್ ಅವರ ರಾಜೀನಾಮೆ ಸ್ವೀಕರಿಸಿದ್ದೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಫೋಟಕ ಮಾತುಗಳನ್ನು, ಯಾಕೆ ಸ್ಫೋಟಕ ಅಂತ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಅವರ ಪಕ್ಷದ ಭಿನ್ನಾಭಿಪ್ರಾಯಗಳನ್ನು ಈ ಮೂಲಕ ರವಾನೆ ಮಾಡ್ತಾ ಇರೋದಕ್ಕೆ ಸ್ಫೋಟಕ ಅಂತ ಹೇಳ್ತಾ ಇದ್ದೀವಿ. ಪಕ್ಷ ವಿರೋಧಿ ಚಟುವಟಿಕೆ, ಕೈ ನಾಯಕರ ತಲೆದಂಡ. ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಅದು ಎಲ್ಲದರಲ್ಲೂ ಬೇಕಾಗುತ್ತೆ. ಎಲ್ಲರನ್ನು ಕೇಳಿಯೇ ಕೈ ಟಿಕೆಟ್ ಫೈನಲ್ ಮಾಡಿದ್ದು ನಾವು. ಹಿಂಗಿದ್ದಾಗೂ ಕೂಡ ಇಲ್ಲಿ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡಿದಾರಲ್ಲ, ಇಸ್ ಇಟ್ ಫೇರ್ ಅನ್ನುವ ಅವರ ಇನ್ನರ್ ವಾಯ್ಸ್ ಅಥವಾ ಅವರ ಮನದಾಳವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಆ ಬಳಿಕ ಆಗಿರೋ ಬೆಳವಣಿಗೆ ಬಗ್ಗೆ ಕೂಡ ನಮಗೆ ವರದಿ ಬಂದಿದೆ. ಯಾರು ಏನು ಮಾಡಿದ್ರು, ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಯಾರೆಲ್ಲ ಕುಮ್ಮಕ್ಕು ಕೊಟ್ಟರು, ಇದಕ್ಕೆ ಯಾರ ಸಹಕಾರ ಇದೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಮಾಹಿತಿ ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡಿ. ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಅಂದ್ಮೇಲೆ ನಾವೆಲ್ಲರಿಗೂ ನಮ್ಮ MLAಸ್ಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾಂಪಿಟೇಷನ್ ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಲ್ಲ, ಯಾರು ಮಾತಾಡ್ತಾರೋ ಅತಿಯಾದಂಥ ಮಾಹಿತಿ ಕೆಲವು ಹುದ್ದೆಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡಿ. ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಅಂದ್ಮೇಲೆ ನಾವೆಲ್ಲರಿಗೂ ನಮ್ಮ MLAಸ್ಗೆ